ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಇವತ್ತಿನ ರೆಸಿಪಿ ದಿಢೀರ್ ಗೊಜ್ಜು, ಇನ್ಸ್ಟೆಂಟ್ ಟೊಮ್ಯಾಟೊ ಕರಿ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು 8 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫುಲ್ಲು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೂಲಾಗಕ್ಕೆ ಬಿಟ್ಬಿಟ್ಟು ನಂತರ ಅದನ್ನು ಚೆನ್ನಾಗಿ ರುಬ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ನಂತರ ಒಂದು ಬಾಣಲಿ ಇಟ್ಕೊಂಡು ಒಂದು 4ರಿಂದ 5 ಸ್ಪೂನು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ, ಅದು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿರೋದು, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ 1 ಇಂಚು ಶುಂಠಿ ಚೆನ್ನಾಗೆ ತುರಿದಿರೋದೇ ಹಾಕಬೇಕು. ಕಟ್ ಮಾಡಿ ಹಾಕಿದ್ರೆ ಆಗೋಲ್ಲ. ಶುಂಠಿ ಕಂಪಲ್ಸರಿ ಹಾಕಲೇಬೇಕು, ತುಂಬ ಫ್ಲೇವರ್ ಕೊಡುತ್ತೆ ಅದು, ಅದೇ ಮೇಯ್ನು. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಒಂದು ಲೈಟಾಗಿ ಒಂದು 2 ನಿಮಿಷ ಚೆನ್ನಾಗಿ ಆಡಿಸ್ಕೊಂಡು ನಂತರ ನಾವೇನು ರುಬ್ಬಿದ್ವಿ ಟೊಮೆಟೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫುಲ್ಲು ನೈಸಾಗಿ ರುಬ್ಬಿರಬೇಕು, ತುಂಬ ಚೆನ್ನಾಗಿ ಬರುತ್ತೆ ಇದು. ಬ್ಯಾಚುಲರ್ಸ್ಗೆ ಇಲ್ಲಾಂದರೆ ಎಮರ್ಜೆನ್ಸಿ ಇದ್ದಾಗ ಒಂದು 5 ನಿಮಿಷದಲ್ಲಿ ಏನಾದ್ರು ಮಾಡಬೇಕು ಅಂದರೆ ಒಳ್ಳೆ ರೆಸಿಪಿ ಇದು. ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಮನೇಲಿ ಒಂದು ಸತಿ ಟ್ರೈ ಮಾಡಿ, ತುಂಬ ಸಕ್ಕತ್ತಾಗಿ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನಾವೇನು ಏನೇ ಪೌಡರ್ ಏನು ಹಾಕೋಂಗಿಲ್ಲ. ಹಸಿರು ಮೆಣಸಿನ್ಕಾಯಲ್ಲಿ ಖಾರ ಇರುತ್ತೆ, ಟೊಮೊಟೊ ಹುಳಿ ಬರುತ್ತೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಫುಲ್ಲು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೋಡಿ, ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು, ಕಲ್ಲುಪ್ಪು ಹಾಕಬೇಕು ಯಾವಾಗೂ. ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬಿಡೋಣ. ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇವಾಗ ಒಂದೇ ಕುದಿ ಸಾಕು. ಒಂದು 5 ನಿಮಿಷ ಕುದಿಸ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿದ್ರೆ ದಿಢೀರ್ ಗೊಜ್ಜು ರೆಡಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ.